ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 79. ಇಂದಿನ ಸಂಚಿಕಲೆ ವಿರಾಟ್ ತುಟಿ ಹುಪ್ಪಿಸಿ ಒಳ್ಳೆ ಚಿಕ್ಕ ಮಕ್ಕಳ ಥರ ಬೇಡ ಬಿಡು ಪರವಾಗಿಲ್ಲ ಎಂದವನು ಬ್ಲಾಂಕೆಟ್ನ ಮುಖದ ಮೇಲೆ ಎಳೆದು ಮಲಗ್ದ. ಶ್ರೀ ಅವನ ಆ ಚಿಕ್ಕ ಮಕ್ಕಳ ಹಾಡುವಂದೆ ಹಾಡೋದನ್ನು ನೋಡಿ ಮುಗುಳ್ನಕ್ಕು, ಹಬ್ಬ ಇನ್ನು 5 ನಿಮಿಷ ಇಲ್ಲೇ ಇದ್ದರೆ ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಡ್ತಾರೆ ಎಂದವಳು ಅಲ್ಲಿಂದ ಹೊರಗೋಗ್ತಾಳೆ. ಅವಳು ಹೋಗಿದ್ದು ಕನ್ಫರ್ಮ್ ಆದಮೇಲೆ ಮೆಲ್ಲಗೆ ಬ್ಲಾಂಕೆಟ್ ಸರಿಸುವ ವಿರಾಟ್ ರೂಮ್ ಪೂರ್ತಿ ಒಮ್ಮೆ ನೋಡಿ ಜೋರಾಗಿ ನಗುತ್ತಾ ಹನಿಮೂನ್ ಎಂದ ತಕ್ಷಣ ಅವಳ ಮುಖ ನೋಡಬೇಕಿತ್ತು, ಅದೆಷ್ಟು ನರ್ವಸ್ ಆಗಿತ್ತಂತ. ಏನೋ ಎದ್ರಿಲ್ಲ ಅನ್ನೋಗೆ ಪ್ರಿಟರ್ನ್ ಬೇರೆ ಮಾಡ್ಕೊಳ್ತಾಳೆ. ಎಳಸು ಎಂದು ಒಂದೇ ಸಮನೆ ನಗುತ್ತಾ, ನೀನು ಈ ಥರ ಕಾಡ್ಸೋದಂದರೆ ನನಗೆ ತುಂಬ ಇಷ್ಟ ಕಣೆ ಎಳಸು ಎಂದು, ನೀ ಚಂದವೇ, ನಿನ್ನ ಮುದ್ದು ಚಂದವೇ, ನಿನ್ನ ಜೊತೆ ಇರಲು ಇನ್ನೆಷ್ಟು ಚಂದವೇ ಎಂದು ತುಳು ಭಾಷೆಯಲ್ಲಿ ಹಾಡುತ್ತಾ ಹಾಗೆ ಮುಸ್ಕೆಳೆದು ಮಲಗ್ದ. ಮುಂದೆ ಶ್ರೀ ತನ್ನ ಮನದಲ್ಲಿದ್ದ ಪ್ರಶ್ನೆಗೆ ಉತ್ತರ ಹುಡುಕಿ ಹೊರಟಿದ್ದಾಳೆ. ಈತ ವಿರಾಟ್ ಪ್ರತಿದಿನ ರಿಕವರ್ ಆಗುತ್ತಿದ್ದ. ಶ್ರೀ ತಾನು ಬರುವವರೆಗೂ ವಿರಾಟ್ನ ಹುಷಾರಾಗಿ ನೋಡ್ಕೊಳ್ಳೋಕ್ಕೆ ನವೀನ್ಗೆ ಹೇಳಿ ಹೋಗಿದ್ಲು. ಹಾಗೆ ತನ್ನ ಅತ್ತೆ ಸಿಗೋವರೆಗೂ ಚಿತ್ರ ಅವರ ಬಗ್ಗೆ ಹೇಳೋದು ಬೇಡ ಅಂತಲೂ ಚಿತ್ರ ಅವರ ಬಳಿ ಕೇಳಿಕೊಂಡಿದ್ಲು. ಒಂದು ವಾರ ಶ್ರೀ ಹೋದ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದಾಗ ವಿರಾಟ್ ಆಲ್ಮೋಸ್ಟ್ ರಿಕವರಿ ಆಗಿದ್ದ. ತಲೆಗೆ ಹೊಟ್ಟೆಗೆ ಜಾಸ್ತಿ ಪೆಟ್ಟಾಗಿದ್ದರಿಂದ ಅದರ ಬ್ಯಾಂಡೇಜ್ ತೆಗೆದಿರಲಿಲ್ಲ. ರೋಹನ್ ಕಂಪ್ಲೀಟ್ ಹುಷಾರಾಗಿದ್ದ. ಶ್ರೀ ಅವತ್ತು ಊಟ ಹಿಡಿದು ಹಾಸ್ಪಿಟಲ್ಗೆ ತಾನೇ ವಿರಾಟ್ನ ನೋಡೋಕೆ ಹೋಗ್ತಾಳೆ. ಶ್ರೀ ವಿರಾಟ್ VIP ವಾರ್ಡ್ಗೆ ಹೋಗಿ ಮಲಗಿದ್ದ. ಅವನನ್ನು ನೋಡಿ ರೀ ಅಂದ್ಲು. ವಿರಾಟ್ ಏನು ಅಂದ. ಶ್ರೀ ಹಾಂ ಏನೂನಾ ಎಂದು ಉಪ್ಪು ಗಂಟೆಕಿದವಳು ಎದ್ದೇಳ್ರಿ ಊಟ ಮಾಡಿ ಅಂದ್ಲು. ವಿರಾಟ್ ಎದ್ದವನು, ಅಬ್ಬಾ ಸಾಕು ಗಣೆ ಹೇಳ್ಸು, ಯಾಕೆ ನನ್ನ ಟಾರ್ಚರ್ ಮಾಡ್ತೀಯಾ? ನನಗೆ ಗೊತ್ತಿದೆ ನೀನು ಇಲ್ಲಿಗೆ ಬರಲ್ಲ ಅಂತ. ನಿನಗೇನು ನಿನ್ನ ಕೆಲಸ ಅಂತ ಹೋಗ್ತೀಯಾ? ಹೋಗೋದು ಹೋಗ್ತೀಯಾ, ಈ ಭ್ರಮೆ ಯಾಕೆ ಹುಟ್ಟಾಕೆ ಹೋಗ್ತೀಯಾ? ದಿನ ಬೆಳಗ್ಗೆ ಆದರೆ ರೀ ರೀ ಅಂತ ಒಂದೇ ಸಮನೆ ನನಗೆ ಹಿಂಸೆ ಮಾಡ್ತೀಯ. ಟೋಟಲಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಡಾಕ್ಟರ್ ಟೆಸ್ಟ್ ಮಾಡ್ತಿದ್ರು ಅಲ್ಲೂ ನೀನೇ ಇರ್ತೀಯಲ್ಲ ಶ್ರೀ. ನನ್ನ ಯಾಕೆ ಕಾಡಿಸ್ತೀಯ? ನೀನು ನಾನು ನೋಡಿದ್ರೆ ಪಾಪ ಅನ್ಸಲ್ವಾ? ನನಗೀಗೆ ನೋವು ಕೊಡೋದಂದರೆ ನಿನಗಿಷ್ಟ ಅಲ್ವಾ ಎಂದು ಒಂದೇ ಸಮನೆ ಬಡಬಡ ಮಾತಾಡಿ ಮತ್ತೆ ಮಲಗ್ದ. ಅವನ ಮಾತು ಕೇಳಿ ಶ್ರೀ ತುಟಿ ಬಿರಿದು, ಹೋ ಸಾಹೇಬ್ರು ಭ್ರಮಾಲೋಕದಲ್ಲಿ ಇದ್ದಾರೆ ಎಂದು ನಗುತ್ತಾ, ರೀ ಊಟ ಮಾಡಿ ಮಲಗಬಾರ್ದಾ ಅಂದ್ಲು. ವಿರಾಟ್ ಎಂದು ಪಾಪದ ಥರ ಮುಖ ಮಾಡಿ, ನೀನೇ ಬಂದಿದ್ಯಾ ಅಂದ ತಿನ್ಸು ಅಂತ ಬಾಯಿ ತೆರಿತೀನಿ, ಆದರೆ ಊಟ ಬಾಯಿಗೆ ಬರೋದೇ ಇಲ್ಲ. ಸರಿಯಾಗಿ ಕಣ್ಣು ಉಚ್ಚಿ ನೋಡಿದ್ರೆ ನೀನು ಮಾಯ, ನಿನ್ನ ಊಟನೂ ಮಾಯ. ಹೋಗು, ನನ್ನ ಅರೆ ಹುಚ್ಚನನ್ನು ಮಾಡಿ ತಮಾಷೆ ಮಾಡ್ತೀಯಾ ಎಂದು ಅವಳಿಗೆ ಬೆನ್ನು ಹಾಕಿ ಮಲಗ್ದ. ಶ್ರೀ ಅವನ ತೋಳನ್ನು ಗಟ್ಟಿಯಾಗಿ ಗೆಲ್ಲಿದ್ಲು. ಆ ನೋವಿಗೆ ವಿರಾಟ ಹಾ ಎಂದು ಕಣ್ಬಿಟ್ಟು ನೋಡ್ದ. ಶ್ರೀ ಕೈ ಕಟ್ಟಿ ಅವನ ಬೆಡ್ ಮೇಲೆ ಕೂತಿದ್ಲು. ವಿರಾಟ್ ಉಪ್ಪು ಕಂಟಿಗೆ ಅವಳನ್ನೇ ನೋಡಿ ಅವಳ ಕೈಗೂ ಪಿಂಚ್ ಮಾಡ್ದ. ಶ್ರೀ ಅಮ್ಮ ಯಾಕ್ರಿ ಹೀಗೆ ಪಿಂಚ್ ಮಾಡಿದ್ದು ಅಂದ್ಲು. ವಿರಾಟ್ ಅದು ನೀನು ನಿಜಕ್ಕೂ ಬಂದಿದೆಯಲ್ವಾ ಅಂತ ಕಂಡುಹಿಡಿಯೋಕೆ ಎಂದವನು, ಇದು ನಿಜಾನೇ ಎಂದು, ನೀನು ನಿಜಕ್ಕೂ ಬಂದಿದೆಯಾ ಎಂದು ಅವಳು ತಾನು ಕೈ ಪಿಂಚ್ ಮಾಡಿದ್ದು ಕಡೆ ಸವರುತ್ತಾ ಇದ್ದಿದ್ದನ್ನು ನೋಡಿ ಸಾರಿ ಎಂದು ಅವಳನ್ನು ಬರೆಸೆಳೆದು ತಬ್ಬದ. ಶ್ರೀ ಬಿಡಿ ನನ್ನ, ಇದು ಹಾಸ್ಪಿಟಲ್ ಎಂದಳು ಕೊಸರಾಡ್ತಾ. ವಿರಾಟ್ ಸ್ವಲ್ಪ ಸಮಯ ತಪ್ಪಿ, ಐ ಮಿಸ್ ಯು ಸೋ ಮಚ್ ಶ್ರೀ. ಹೀಗೆ ಪ್ರತಿದಿನ ನನ್ನ ಡಿಸ್ಟರ್ಬ್ ಮಾಡೋ ಬದಲು ನನ್ನೇ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂದರೆ ನಿನಗೆ ಕಷ್ಟ. ಆದರೆ ನಾನಿಲ್ಲಿ ಪ್ರತಿದಿನ ಭ್ರಮೇಲೆ ಬದುಕ್ತಿದ್ದೀನಿ ಎಂದ. ಶ್ರೀ ಈಗ ನನ್ನ ಬಿಟ್ಟು ಊಟ ಮಾಡಿ ಅಂದ್ಲು. ವಿರಾಟ್ ಯಾವಾಗ ಬಂದೆ ಶ್ರೀ ಅಂದ. ಶ್ರೀ ಮಧ್ಯಾಹ್ನ ಬಂದೆ ಎಂದು ಅವನಿಂದ ಬಿಡಿಸ್ಕೊಂಡು, ನೀವು ಮೊದಲು ಊಟ ಮುಗಿಸಿ, ಈಗ ನೋವೆಲ್ಲ ಹೇಗಿದೆ ಅಂದ್ಲು ಕಾಳಜಿಯಿಂದ. ವಿರಾಟ್ ಓಕೆ ಚೆನ್ನಾಗಿದ್ದೀನಿ, ಸ್ವಲ್ಪ ತಲೆ ಭಾರ ಎಂದ. ಶ್ರೀ ಮೊದಲೇ ಆಪ್ರೇಷನ್ ಆದ ಜಾಗಕ್ಕೆ ಮತ್ತೆ ಆಗಿದೆ ಅಲ್ವಾ, ಅದಕ್ಕೆ ಎಂದು ಇನ್ನೂ 1 ತಿಂಗಳು ಚೆನ್ನಾಗಿ ಊಟ ತಿನ್ನಿ, ಈ ಡಯಟ್ ಎಲ್ಲ ಬೇಡ, ದೇಹಕ್ಕೆ ಪ್ರೋಟೀನ್ ಸಿಗಬೇಕಲ್ವಾ ಎಂದು ಕೈ ತೊಳೆಯೋಕ್ಕೆ ಬವಲ್ ಹಿಡಿದ್ರೆ ಅವನು ಕೈ ಚಾಚೇ ಇಲ್ಲ. ಶ್ರೀ ಹುಬ್ಬು ಗಂಟಿಗೆ
ಊಟ ಮಾಡೋ ಮುಂಚೆ ಕೈ ತೊಳೆಯೋ ಅಭ್ಯಾಸ ಇಲ್ವಾ ಕೊಳಕ ಅಂದ್ಲು. ಆದರೆ ಅವಳನ್ನೇ ನೋಡ್ತಿದ್ದಂಥ ವಿರಾಟು, ನೀನಿದೆಯಲ್ಲ ನೀನೇ ತಿನ್ಸು ಎಂದ. ಅವಳ ಕಡೆ ಬಾಗಿ, ಶ್ರೀ ನೀವೇನು ಚಿಕ್ಕ ಮಗುನಾ ಅಂದ್ಲು. ವಿರಾಟ್ ಅವಳನ್ನೇ ಕಿರುಗಣ್ಣಲ್ಲಿ ನೋಡಿ ಗುರಾಯಿಸೋ ಥರ ನೋಡಿ, ಮತ್ತೆ ನನ್ನ ಕೈಗೆ ಬುಲೆಟ್ ಬಿದ್ದಾಗ ನೀನೇ ತಿನ್ನಿಸ್ದೆ, ಆಗ ನಾನು ನಿನ್ನ ಕಣ್ಣಿಗೆ ಮಗು ಥರ ಕಣ್ಣ ಎಂದ ಕಾಲೆಳೆಯುವಂತೆ. ಶ್ರೀಮನದಲ್ಲೇ ಎಂಥ ಮಾತಿಗೇನು ಕಡಿಮೆ ಇಲ್ಲ ಎಂದವಳು ತಾನೇ ಅವನಿಗೆ ಊಟ ಮಾಡಿಸಿದ್ರೆ, ಆದರೆ ಅವನು ಮಾತ್ರ ಸುಮ್ಮನೆ ಕೂರದೆ ಕಣ್ಣು ಮಿಟುಕಿಸ್ದೆ ಅವಳ ಮೇಲೆ ತನ್ನ ದೃಷ್ಟಿನ ನೆಟ್ಟಿದ್ದ. ಶ್ರೀ ಸ್ವಲ್ಪ ಸಮಯ ನೋಡಿ ಯಾಕೆ ಗುರಾಯಿಸ್ತಿದ್ದೀರಾ ಅಂದ್ಲು. ವಿರಾಟ್, ಶ್ರೀ ನಿನಗೆ ಪ್ರೀತಿಯಿಂದ ನೋಡೋಕ್ಕೂ ಗುರಾಯಿಸೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ ಅಂದ. ಶ್ರೀ ಎರಡೂ ಒಂದೇ ಅಲ್ವಾ, ನೋಡೋದಷ್ಟೇ ಅಂದ್ಲು. ವಿರಾಟ್ ಮನದಲ್ಲೇ ಅದಕ್ಕೆ ಹೇಳೋದು ಎಳ್ಸಂತ, ಇವಳಿಗೆ ಕೂತಲ್ಲೇ ಲೈನ್ ಆಗ್ತಿದ್ದೀನಿ ದಡ್ಡಿ ಎಂದ್ಕೊಂಡು ಊಟ ಎಲ್ಲ ತಿಂದು ಮುಗಿದು ನೀರು ಕುಡಿದ ಮೇಲೆ, ಶ್ರೀ ಓಕೆ ಇನ್ನೇನು ಸಮಾಚಾರ ಅಂದ್ಲು. ಆದರೆ ವಿರಾಟ್ ಅವಳನ್ನು ಬರೆಸೆಳೆದು ಅವಳ ಕೆನ್ನೆಗೆ ಒಂದು ಮುತ್ತಿಟ್ಟು, ಐ ಮಿಸ್ ಯು ಸೋ ಮಚ್, ನೀನು ನನ್ನ ಮಿಸ್ ಮಾಡಿಕೊಂಡ ಎಂದ ಆ ಸೆಕೆಂಡ್ಗಳಲ್ಲಿ. ಶ್ರೀ ತನ್ನ ಕೆನ್ನೆಯನ್ನು ಒರೆಸುತ್ತಾ, ಥೂ ಇದು ಹಾಸ್ಪಿಟಲ್ ನೆನಪಿರಲಿ ಎಂದು ಉಪ್ಪು ಗಂಟಕ್ಕಿದ್ರೆ, ವಿರಾಟ್ ಓ ಹಾಗಾದರೆ ನನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡೋಗು. ಆ ನವೀನ್ ನನ್ನ ಮಾತನ್ನೇ ಕೇಳಲ್ಲ. ಡಾಕ್ಟರ್ ಅಂತೂ ನೀವು ಇಲ್ಲೇ ಇರಬೇಕು, ಇಲ್ಲ ನಿಮ್ಮ ತಲೆಗೆ ಶೀತ ಆಗಿ ಫೀವರ್ ಬರುವ ಸಾಧ್ಯತೆ ಇದೆ ಅಂತ ನನಗೆ ಹೇಳಿದ್ದಾರೆ. ಪ್ಲೀಸ್ ಶ್ರೀ ನನ್ನ ಕರ್ಕೊಂಡೋಗು ಮನೆಗೆ ಎಂದ. ಶ್ರೀ ಯಾಕೆ ಇಲ್ಲಿ ಬೋರ್ ಆಗ್ತಿದ್ಯಾ ಅಂದ್ಲು. ವಿರಾಟ್ ಕೂತಿದ್ದ ಅವಳ ಕಡೆ ತಿರುಗಿ ಅವಳ ಮಡಿಲಿಗೆ ತಲೆ ಇಟ್ಟು, ತುಂಬ ಆಗ್ತಿದೆ ಶ್ರೀ ಎಂದವನು. ಶ್ರೀ ಹೌದು, ಟಿ ವಿನಲ್ಲಿ ನೀನು ಹೇಳಿದ ನೀವು ಶಾರ್ಟಾಗಿ ಬಂತು, ಅದರಲ್ಲಿ ಒಬ್ಬ ಮಾತ್ರ ಜನಿಸಿದ್ದ, ಇನ್ನೊಬ್ಬ ಎಲ್ಲಿ ಅಂದ. ಶ್ರೀ ಅವನು ಯಾರ ಬಗ್ಗೆ ಕೇಳ್ತಿದ್ದಾನೆ ಅನ್ನೋದು ತಿಳಿತು, ನೀವು ಶೃಂಗಾರ್ ಬಗ್ಗೆ ಕೇಳ್ತಿದ್ದೀರಾ ಅಂದ್ಲು. ವಿರಾಟ್ ಒಂದು ಹುಬ್ಬು ಮೇಲೆ ಮಾಡಿ ಅಂದ. ಶ್ರೀ ಅವನು ಪೊಲೀಸ್ ಕಸ್ಟಡಿಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿದ್ದಾನೆ ಅಂದ್ಲು. ವಿರಾಟ್ ವಾಟ್ ಅಂದರೆ ಅವನು ಜೈಲಿನಲ್ಲಿಲ್ವಾ ಎಂದ ಆಶ್ಚರ್ಯದಲ್ಲಿ. ಶ್ರೀ ಇಲ್ಲ, ಅವನು ಕೋಮದಲ್ಲಿದ್ದಾನೆ, ಅದು ಯಾವಾಗ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ ಎಂದವಳು ಅವನು ತಲೆ ಮೇಲೆ ಹಾಕಿದಂಥ ಬ್ಯಾಂಡೇಜ್ ಮೇಲೆ ಕೈ ಆಡಿಸಿ, ಇನ್ನೂ 1-2 ತಿಂಗಳು ಬೇಕು ಅಲ್ವಾ ನೀವು ಮೊದಲಿನ ಥರ ಆಗೋಕ್ಕೆ ಎಂದು ಬ್ಯಾಂಡೇಜ್ ಆಗಿರುವಂಥ ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ, ನೋವಿದೆಯಾ ಎಂದು ಮುಟ್ಟಿ ನೋಡಿದ್ಲು. ವಿರಾಟ್ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ರು ಅವನ ಮನದಲ್ಲಿ ಇದ್ದಿದ್ದು ಮಾತ್ರ ಬೇರೆ. ಸಾರಿ ಶ್ರೀ, ನಿನಗೆ ಗೊತ್ತಿಲ್ಲದೆ ನಾನೊಂದು ಕೆಲಸ ಮಾಡಿದ್ದೀನಿ ಎಂದು ಆ ದಿನದ ನೆನಪಿಗೆ ಜಾರ್ದ. ಶ್ರೀ ಅವನನ್ನು ನೋಡಿಕೊಂಡು ಹೋದ್ಮೇಲೆ ಅವನು ಸರಿಯಾಗಿ ನ್ಯೂಸ್ ನೋಡಿದಾಗ ಆಗ ಆ ಶೃಂಗಾರನ ಟಿ ವಿನಲ್ಲಿ ತೋರಿಸಿಲ್ಲ ಅನ್ನೋದು ಗೊತ್ತಾಯಿತು. ಪ್ರತಿದಿನದಂತೆ ಚಿತ್ರ ಅವರು ಅವನನ್ನು ನೋಡೋಕ್ಕೆ ಬಂದಾಗ ಅವನು, ಮೇಡಮ್ ನಿಮ್ಮ ಮಗ ದೀಕ್ಷಿತ್ ಅಲ್ವಾ ಎಂದು ಕೇಳಲ್ಲ. ಯಾಕಂದರೆ ಈಗಾಗಲೇ ನವೀನ್ ಕಡೆಯಿಂದ ದೀಕ್ಷಿತ್ ಚಿತ್ರ ಅವರ ಮಗ, ಅವನೇ ತಮ್ಮನ್ನು ಕಾಪಾಡಿದ್ದು ಎಂದು ತಿಳಿದಿತ್ತು. ಇತ್ತ ಚಿತ್ರ ಅವರಿಗೂ ಶ್ರೀ ನಾನು ಹೇಳುವವರಿಗೂ ಯಾವುದೇ ಸೀಕ್ರೆಟ್ನ ರಿವೀಲ್ ಮಾಡುವ ಹಾಗಿಲ್ಲ ಎಂದಿದ್ದರಿಂದ ಹ್ಞೂ ಎಂದರು ನಾರ್ಮಲ್ ಆಗಿ. ವಿರಾಟ್ ಹಾಗಾದರೆ ಅವರ ಬಳಿ ನಾನು ಸ್ವಲ್ಪ ಮಾತಾಡಬೇಕು, ಪ್ಲೀಸ್ ಅವರನ್ನು ಕಳಿಸ್ತೀರಾ ಅಂದ. ಚಿತ್ರ ಅವರು ಏನು ವಿಷಯ ಎನ್ನುವಂತೆ ಅವನನ್ನೇ ನೋಡಿದ್ರೆ, ವಿರಾಟ್ ಒಂದು ಥ್ಯಾಂಕ್ಸ್ ಹೇಳಬೇಕು, ಅವರು ನನ್ನ ಮತ್ತು ನನ್ನ ಮಗ ರೋಹನ ಉಳಿಸಿದ್ದಾರೆ ಅಂದ. ಅದಕ್ಕೆ ಚಿತ್ರ ಅವರು ಸರಿ ಎಂದು ದೀಕ್ಷಿತ್ನ ಕರೆಸಿ ವಿರಾಟ್ ರೂಮ್ಗೆ ಕಳಿಸಿದ್ರು. ವಿರಾಟ್ ಮಲಗಿದ್ದಲ್ಲೇ ದೀಕ್ಷಿತ್ನ ನೋಡಿ 1 ಸೆಕೆಂಡ್ ಉಪ್ಪು ಗಂಟೆಕ್ಕಿದ್ದು ಸುಳ್ಳಲ್ಲ. ಅವನನ್ನು ನೋಡಿದಾಗೆಲ್ಲ ಅವನು ಶ್ರೀ ಜೊತೆ ನಗುತ್ತಾ ಮಾತಾಡೋದು, ಅವತ್ತು ಹೋಟೆಲ್ನಲ್ಲಿ ಕೇಕ್ ತಿನ್ನಿಸಿದ್ದೇ ನೆನಪಾಗಿ, ಇವನು ನನ್ನ ಎನಿಮಿ ಆದರೂ ನನ್ನ ಮತ್ತೆ ನನ್ನ ರೋಹನ್ ಜೀವ ಉಳಿಸಿದ್ದಾನೆ ಎಂದುಕೊಂಡವನು ಬನ್ನಿ ಎಂದ ಪೊಲೈಟ್ ಆಗಿ. ದೀಕ್ಷಿತ್ಗೆ ಈಗಾಗಲೇ ವಿರಾಟ್ ಯಾರು ಅಂತ ತಿಳಿದಿದ್ದರಿಂದ ನಾರ್ಮಲ್ ಆಗಿ ಹೇಳಿ ಮಿಸ್ಟರ್ ವಿರಾಟ್ ಎಂದ. ವಿರಾಟ್ ಒಂದು ಸಣ್ಣ ನಗು ಚೆಲ್ಲಿ, ಥ್ಯಾಂಕ್ಸ್ ನನ್ನ ಮಗನನ್ನು ಸೇವ್ ಮಾಡಿದ್ದಕ್ಕೆ ಅಂತ. ದೀಕ್ಷಿತ್ ಇಟ್ಸ್ ಮೈ ಡ್ಯೂಟಿ, ನನ್ನ ಕಣ್ಣಿಗೆ ನೀವು ಬಿದ್ದರೆ ನಾನು ಸೇವ್ ಮಾಡಿದೆ ಅಷ್ಟೇ ಎಂದವನು. ಹೇಗಿದ್ದೀರಿ ಈಗ ಎಂದು ಕುಶಲೋಪರಿ ವಿಚಾರಿಸಿ, ನಿಮ್ಮ ವೈಫ್ ಶ್ರೀನಿಕಾ ಅವರು ಅಂತ ಗೊತ್ತಿರಲಿಲ್ಲ, ನಾವು ಜೊತೆಗೆ ಓದಿದ್ದು, ಒಳ್ಳೆ ಫ್ರೆಂಡ್ಸ್ ಎಂದ. ಅವನು ಮಾತು ಕೇಳಿದ ವಿರಾಟ್ ಮನದಲ್ಲೇ, ಹೌದಪ್ಪ ಮದುವೆ ಆಗಿರುವ ನಾನು ಹೆಂಡ್ತಿನೇ ಬೇಕಿತ್ತಾ ಇನ್ನು ಫ್ರೆಂಡ್ಶಿಪ್ಗೆ ಎಂದುಕೊಂಡವನು. ಎನ್ನುವಂತೆ ನಕ್ಕು, ಅದು ನನಗೆ ಒಂದು ಡೌಟ್ ಕ್ಲಿಯರ್ ಮಾಡ್ತೀರಾ ಅಂದ. ದೀಕ್ಷಿತ್ ಕೇಳಿ ಅದೇನದು ಎಂದು ಹೇಳ್ದ ನಿರಾಳವಾಗಿ. ವಿರಾಟ್
ನಮ್ಮ ಕೇಸ್ನಲ್ಲಿ ಶೃಂಗಾರ ಅನ್ನೋ ವ್ಯಕ್ತಿ ಸಿಕ್ಕಿಲ್ವಾ, ಇಲ್ಲ ಅವನೇನಾದರೂ ಎಂದ ಅನುಮಾನದಲ್ಲಿ. ದೀಕ್ಷಿತ್: ಹೋ ಅವನಾ, ಅವನು ಕೋಮದಲ್ಲಿ ಇದ್ದಾನೆ. ಶ್ರೀ ಅವನನ್ನು ಹಿಡಿಯುವಾಗ ಸ್ವಲ್ಪ ಹೊಡೆದಿದ್ರು, ಆಗ ಅವನ ತಲೆಗೆ ಪೆಟ್ಟು ಬಿದ್ದು ಕೋಮಾಗಿ ಹೋಗಿದ್ದಾನೆ ಅಂದ. ಅವನ ಮಾತು ಕೇಳಿದ ವಿರಾಟ್: ಅವಳು ನಿಜಕ್ಕೂ ಸ್ವಲ್ಪ ಹೊಡೆದಿರಲ್ಲ, ಸರಿಯಾಗೆ ಹೊಡೆದಿರ್ತಾಳೆ. ಯಾಕಂದರೆ ಅವನ ಮೇಲಿರೋ ಕೋಪ ಎಂಥದ್ದು ಅನ್ನೋದು ಈ ವಿರಾಟ್ಗೆ ಮಾತ್ರ ಗೊತ್ತು ಎಂದುಕೊಂಡವನು, ನಾನು ಅವನನ್ನು ಒಮ್ಮೆ ನೋಡಬೇಕು, ಅವನು ಈಗ ಯಾವ ರೂಪದಲ್ಲಿ ಇದ್ದಾನೆ ಅಂತ ಎಂದ. ದೀಕ್ಷಿತ್: ನೋ ಮಿಸ್ಟರ್ ವಿರಾಟ್, ಅವರನ್ನು ಹಾಗೆ ನೋಡೋಕ್ಕೆ ಸಾಧ್ಯ ಇಲ್ಲ, ಅಪರಾಧಿ ಅವನು, ಹಾಗೆಲ್ಲ ಅವನನ್ನು ಯಾರಂದರೆ ಯಾರು ನೋಡೋಕೆ ಬಿಡಲ್ಲ ಅಂದ. ವಿರಾಟ್: ಒಬ್ಬ ಸ್ಪೆಷಲಿಸ್ಟ್ ನೋಡ್ಬೋದು ಅಲ್ವಾ ಎಂದವನು ಇಂಡೈರೆಕ್ಟಾಗಿ ನಾನು ಸ್ಪೆಷಲಿಸ್ಟ್ ಥರ ಅವನನ್ನು ನೋಡೋಕೆ ಹೋಗ್ತೀನಿ ಅಂತ ಹೇಳ್ದ. ವಿರಾಟ್ ಅಕುಲ್ ವೇಷಧಾರಿ ಶೃಂಗಾರ್ನ ಏನು ಮಾಡೋಕ್ಕೆ ಹೊರಟಿದ್ದಾನೆ ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.